ಎಚ್ ಸಿ ಮಹದೇವಪ್ಪ ಈ ಕಡೆ ಸುನಿಲ್ ಬೋಸ್ ಭವಿಷ್ಯಕ್ಕಾಗಿ ಹಿಂದೆ ಸರಿದಂತ ಮಹದೇವಪ್ಪ ರಾಜಕೀಯ ಭವಿಷ್ಯದ ಚಿಂತೆ ಆಗಿದೆ, ಮಗನ ರಾಜಕೀಯದ ಭವಿಷ್ಯದ ಚಿಂತೆ. ಸೊ ಹಾಗಾಗಿ ಲೋಕಸಭಾ ಚುನಾವಣೆಯಿಂದ ಆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಂಜನಗೂಡು ಮೇಲೆ ಕಣ್ಣಿಟ್ಟಿದ್ರು. ಸುನಿಲ್ ಬೋಸ್ ಟಿ.ನರಸೀಪುರ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಟಾರ್ಗೆಟ್ ಇತ್ತು. ಸುನಿಲ್ ಬೋಸ್ ಟಿ.ನರಸೀಪುರ ಕ್ಷೇತ್ರದ ಆಕಾಂಕ್ಷಿ ಆಗಿದ್ರು. ಆದರೆ ಮಹದೇವಪ್ಪ ಟಿಕೆಟ್ ಕೊಟ್ಟು ಪುತ್ರನಿಗೆ ನೀಡಿರಲಿಲ್ಲ, ತಂದೆಗೆ ಕೊಟ್ಟು ಮಗನಿಗೆ ಕೊಟ್ಟಿರಲಿಲ್ಲ. ಸೊ ನಂಜನಗೂಡು ಉಪಚುನಾವಣೆ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಪುತ್ರನಿಗೆ ಲೋಕಸಭೆಯ ಟಿಕೆಟ್ ಅನ್ನ ಕೊಡುವಂತೆ ಈಗ ಪಟ್ಟು ಹಿಡಿದಿದ್ದಾರೆ. ಸುನಿಲ್ ಬೋಸ್ ಅವರ ರಾಜಕೀಯ ಕೆರಿಯರ್ ಏನೇ ಪೊಲಿಟಿಕಲ್ ಕೆರಿಯರ್, ಅದನ್ನ ಸ್ಟ್ಯಾಂಡ್ ಮಾಡಬೇಕು ಅಂತ ಹೇಳಿ ಈಗ ಪ್ಲಾನ್ಗಳಾಗ್ತಾ ಇದೆ. ಸೊ ರಾಜಕೀಯ ಭವಿಷ್ಯವನ್ನ ಹೇಗಾದರೂ ಸರಿ ಮಾಡಬೇಕು ಅನ್ನೋದು ಈಗ ಒಂದು ಟ್ರ್ಯಾಕ್ಗೆ ತರಬೇಕು ಅನ್ನೋ ಪ್ಲಾನ್, ಅದು ಹಿಂದೆ ಸಾಧ್ಯವಾಗಿಲ್ಲ. ಆದರೆ ಜೊತೆಗಿದ್ದಂಥವ್ರು ಏನು ಹೇಳ್ತಾರೆ, ಪಕ್ಷದವ್ರು ಏನು ಹೇಳ್ತಾರೆ ಅಂದರೆ, ನೀವು ಬೇಕಾದ್ರೆ ನಿಂತ್ಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗನ್ನ ನಿಲ್ಲಿಸಬೇಡಿ ಅನ್ನುವಂಥ ಒಂದು ಅಹವಾಲು ಈಗ ಆ ಒತ್ತಡ ಜಾಸ್ತಿ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ನಿಮ್ಮ ಮಗನನ್ನು ನಿಲ್ಲಿಸಬೇಡಿ ಅನ್ನುವಂಥ ಇದು ಪಕ್ಷದ ಒಳಗಡೆಯಿಂದಲೇ ಧ್ವನಿ ಶುರುವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿಗಳಾದ ಪ್ರಸನ್ನ ಹಾಗೇನೆ ದಿಲೀಪ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತೀವಿ. ನಾವು ಮಾತಾಡ್ತಾ ಇದ್ವಿ ಈ ಪುತ್ರರ ಪೊಲಿಟಿಕಲ್ ಕೆರಿಯರ್ ಅನ್ನ ಹೇಗೆ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಘಟಾನುಘಟಿ ನಾಯಕರುಗಳಿಗೆ ಚಿಂತೆ ಇದೆ ಅಂತ. ಅದರಲ್ಲಿ ಯತೀಂದ್ರ ಅವರ ವಿಚಾರ. ಸೊ ಇದರ ಬಗ್ಗೆ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟ ನಂತರ ಪುತ್ರನ ಮುಂದಿನ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಇತ್ತು. ಲೋಕಸಭೆಯಲ್ಲಿ ಅಖಾಡಕ್ಕೆ ತರ್ತಾರೆ ಸಿದ್ದರಾಮಯ್ಯ ಅಂತಿತ್ತು. ಬಟ್ ಲೋಕಲ್ ಇರುವಂತಹ ಒಂದಷ್ಟು ಗ್ರೌಂಡ್ ರಿಯಾಲಿಟಿ ಕೂಡ, ಅಲ್ಲಿ ರಿಪೋರ್ಟ್ ಕೂಡ ಅಷ್ಟು ಪೂರಕವಾಗಿಲ್ಲ. ಸೊ ಏನಾದರೂ ಹಿಂದೇಟ್ ಹಾಕ್ತಿದ್ದಾರಾ, ಯಾವ ಕಾರಣದಿಂದ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋದು? ಅವಿನಾಶ್, ಸಿಎಂ ಸಿದ್ದರಾಮಯ್ಯನವರಿಗೆ ನೆರಳಿನ ರೀತಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇರುವಂತದ್ದು ಅವರ ಪುತ್ರ ಯತೀಂದ್ರ. ಕ್ಷೇತ್ರವನ್ನ ತ್ಯಾಗ ಮಾಡಿದ ಬಳಿಕ ಯತೀಂದ್ರವು ಇದುವರೆಗೂ ಕೂಡ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿಲ್ಲ. ಈ ಕಾರಣಕ್ಕೋಸ್ಕರ ಅವ್ರನ್ನ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಕಳೆದ 4-5 ತಿಂಗಳ ಹಿಂದೆ ಚರ್ಚೆ ಆಗಿತ್ತು. ಆದ್ರೆ ಆ ಚರ್ಚೆಗೆ ಪೂರಕವಾದಂತ ಒಂದಷ್ಟು ನಿರ್ಧಾರಗಳನ್ನ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿಲ್ಲ. ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕಣಕ್ಕಿಳಿಸುವ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ಮತ್ತು ಅಲ್ಲಿ ಪೂರಕವಾದಂತಹ ವಾತಾವರಣವೂ ಕೂಡ ಇಲ್ಲ ಅನ್ನುವಂಥ ಅಭಿಪ್ರಾಯ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯ ರೂಪದಲ್ಲಿ ಸಲ್ಲಿಕೆಯಾಗಿದೆ. ಬೇರೆ ಬೇರೆ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತಹ ಸಂದರ್ಭದಲ್ಲಿ ಈ ಜಾತಿವಾರು ಸಮುದಾಯವಾರು ಕ್ಯಾಲ್ಕುಲೇಷನ್ಗಳನ್ನ ಲೆಕ್ಕಾಚಾರ ಹಾಕಿದಾಗ ಈ ಬಾರಿ ಯತೀಂದ್ರ ಅವರು ಲೋಕಸಭೆ ಚುನಾವಣೆಯಿಂದ ದೂರ ಉಳಿಯೋದೇ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ಈ ಬಾರಿ ಕುರುಬ ಸಮುದಾಯಕ್ಕೆ ಕೊಡೋದಕ್ಕಿಂತ ಬದಲಾಗಿ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಹೆಚ್ಚು ಸುಲಭವಾಗಿ ಗೆದ್ದುಕೊಳ್ಳಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನ ಸ್ಥಳೀಯ ನಾಯಕರು ಕೂಡ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಯತೀಂದ್ರ ಅವರನ್ನ ರಾಜಕೀಯ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ ಬಂದಾಗ ಲೋಕಸಭೆಯ ಹೊರತಾದಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಸಿಎಂ ಸಿದ್ದರಾಮಯ್ಯನವರು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಮುಂದಿನ ಬರುವಂತಹ ದಿನಗಳಲ್ಲಿ MLC ಅಥವಾ ಬೇರೆ ಬೇರೆ ರೀತಿಯ ಆ ಮೂಲಕ ಅವರನ್ನ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಉಳಿಸುವಂತ ಪ್ರಯತ್ನಗಳು ನಡೆದಿದ್ದಾವೆ ಹೊರತು ಲೋಕಸಭೆ ಚುನಾವಣೆಗೆ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಸಿಎಂ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅವಿನಾಶ್, ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಂತರ ಎಚ್ ಸಿ ಮಹದೇವಪ್ಪ ವಿಚಾರವಾಗಿ ನೋಡೋದಾದ್ರೆ, ದಿಲೀಪ್ ಅವರೀಗ ನಾವು ಗಮನಿಸ್ತಾ ಇದ್ದೀವಿ, ಎಚ್ ಸಿ ಮಹದೇವಪ್ಪ ಹಿಂದೆ ನಂಜನಗೂಡಿನಲ್ಲಿ ನಿಲ್ಬೇಕಾಗಿತ್ತು, ಆಕಾಂಕ್ಷೆ ಇತ್ತು. ಆದರೆ ಧ್ರುವನಾರಾಯಣ ಏನಿದ್ದಾರೆ, ಅವರ ಅಗಲಿಕೆ ನಂತರ ಪುತ್ರನಿಗೆ ಅಲ್ಲಿ ಟಿಕೆಟ್ ಕೊಡಬೇಕಾಗಿ ಬಂತು. ಟಿ.ನರಸೀಪುರ ಅಲ್ಲೂ ಕೂಡ ಸುನಿಲ್ ಬೋಸ್ ಅವರಿಗೆ ನಿಲ್ಲೋಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ತಂದೆ ಎಲ್ಲಿ ಸರ್ಕಾರ ಬಂದಾಗ ಅವ್ರಿಗೊಂದು ಅವಕಾಶ ಇದೆ, ಮಿನಿಸ್ಟರ್ ಆಗುವಂಥ ಅವಕಾಶಗಳೆಲ್ಲ ಇದಾವೆ ಅಂತ. ಆದರೆ ಈಗ ಲೋಕಸಭೆಗೂ ಕೂಡ ವಿರೋಧ ವ್ಯಕ್ತವಾಗ್ತಿದೆ ಲೋಕಲ್ ಲೀಡರ್ಗಳಿಂದಲೇ. ಬೇಡ, ಬೇಕಾದ್ರೆ ನೀವು ನಿಲ್ಲಿ, ಮಗ ಬೇಡ ಅನ್ನೋ ವಿಚಾರ. ಖಂಡಿತವಾಗ್ಲೂ ಅವಿನಾಶ್, ಏನಂತಂದ್ರೆ ಸಚಿವರುಗಳು ಸ್ಪರ್ಧೆ ಮಾಡಿದ್ರೆ ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಸಂದೇಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ಮಹದೇವಪ್ಪನವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾನು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ. ಯಾಕಂದ್ರೆ ಕೆಲವು ಸಚಿವರುಗಳು ಹೇಳಿದ್ರು, ನಾವು ಹೈಕಮಾಂಡ್ ಸೂಚನೆಯನ್ನ ಕೊಟ್ರೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ. ಇಲ್ಲಿ ಮಹದೇವಪ್ಪನವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾನು ಸ್ಪರ್ಧೆ ಮಾಡಲ್ಲ ಅಂತ. ಕಾರಣ ಅಂತಂದ್ರೆ ಮಗನ ರಾಜಕೀಯ ಭವಿಷ್ಯ. ಮಗನಿಗೆ ಎರಡು ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಸೊ ಇದು ಸಂಗತಿ. ಯಾಕಂದ್ರೆ ಈಗಾಗಲೇ ಈಗೇನು ಅಂದರೆ ಮಂತ್ರಿಗಳನ್ನೇ ಕಣಕ್ಕಿಳಿಸಿದ್ರೆ ಗೆಲ್ಲುವಂಥ ಸಾಧ್ಯತೆಗಳು ಬಹಳ ಸುಲಭ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಒಂದು ಪ್ರಯತ್ನಗಳಾಗ್ತಾ ಇದೆ. ಹೆಂಗಾದ್ರೂ ಮಾಡಿ ಮಕ್ಕಳನ್ನು ಕೂಡ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದಿದೆ. ಬರೀ ಏನೋ ತಂದೆ ಆದ ನಂತರ ಮಗ ಹಿಂಗೆ ಬಂದುಬಿಟ್ರೆ ಗತಿ ಏನು, ಈ ರೀತಿ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು.